ಒಂದು ಕಡೆ ಬಂಡಾಯ ಶಮನ, ಮತ್ತೊಂದು ಕಡೆ ಕಾರ್ಯಕರ್ತರ ಬೇಗುದಿ ಸ್ಫೋಟ. ಶಾಸಕ ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಕಿಡಿಕಾರುತ್ತಿದ್ದಾರೆ ಕಾರ್ಯಕರ್ತರು. ಒಂದು ಕಡೆ ಬಂಡಾಯ ಶಮನ, ಮತ್ತೊಂದು ಕಡೆ ಕಾರ್ಯಕರ್ತರ ಬೇಗುದಿ. ಶಾಸಕ ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಕಿಡಿ. ಇವತ್ತು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣ ಸಂಪೂರ್ಣ ಬಂದ್. ಅಂಗಡಿ ಮುಂಗಟ್ಟು ಮುಚ್ಚಿ ಬಂದ್ ಬೆಂಬಲಿಸೋದಕ್ಕೆ ಮನವಿ ಮಾಡಿಕೊಳ್ಳಲಾಗಿದೆ. ವಿವಿಧ ಸಂಘಟನೆಗಳಿಂದ ಸ್ವಯಂ ಪ್ರೇರಿತ ಬಂದ್ಗೆ ಕರೆ. ರೈತ ಸಂಘ, ದಲಿತ ಸಂಘಟನೆಗಳು ಕೂಡ, ತಾಲೂಕು ಕಾಂಗ್ರೆಸ್ ಕೂಡ ಭಾಗಿಯಾಗಲಿದೆ. ಇವತ್ತು ಬಂಗಾರಪೇಟೆ ಬಂದ್ ಆಗಲಿದೆ. ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಶಾಸಕರ ಜೊತೆಗಿರುವ ಸ್ನೇಹ ಬಾಂಧವ್ಯವನ್ನು ತೋರ್ಪಡಿಸೋದಕ್ಕೆ ಕಾರ್ಯಕರ್ತರಿಗಿರೋ ಏಕೈಕ ಅವಕಾಶ ಅಂದ್ರೆ ಅವರಿಗೆ ಅವಕಾಶಗಳು ಸಿಗದಲೇ ಇದ್ದಾಗ ಅವರು ಪರವಾಗಿ ನಿಂತ್ಕೊಳ್ಳೋದು. ಇದು ಪ್ರತಿ ರಾಜಕೀಯ ಪಕ್ಷಗಳಲ್ಲೂ ಕೂಡ ನಡೆಯುವಂತಹ ಒಂದು ಸ್ವಾಭಾವಿಕ ಪ್ರಕ್ರಿಯೆ. ಯತೀಂದ್ರ ಸಿದ್ದರಾಮಯ್ಯನವರು ಮೊನ್ನೆ ಹೇಳ್ತಾ ಇದ್ರಲ್ಲ, ಇವೆಲ್ಲವೂ ಒಂದು ಕಾಮನ್ ಅಂತ ಹೇಳಿ. ಆದರೆ ಡಿ ಕೆ ಶಿವಕುಮಾರ್ ಅವರ 2ನೇ ಸುತ್ತಿನ ಕ್ಯಾಬಿನೆಟ್ ರಚನೆ ಆಯ್ತಲ್ಲ, ಅಂದ್ರೆ ಮೊನ್ನೆ. ಸೊ ಇದರ ವಿರುದ್ಧ ಕೇಳಿ ಬಂದ ಅಸಮಾಧಾನ ಕರ್ನಾಟಕದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಕೇಳಿ ಬಂದಿರಲಿಲ್ಲ. ಕ್ಯಾಬಿನೆಟ್ನಲ್ಲಿ ಬ್ರಾಹ್ಮಣರಿಲ್ಲ, ದಿನೇಶ್ ಗುಂಡೂರಾವ್ ಅವರಂತಹ ನಾಯಕರಿಲ್ಲ, ಬ್ರಾಹ್ಮಣರಿಲ್ಲದ ಕ್ಯಾಬಿನೆಟ್ ಡಿ ಕೆ ಅವರದ್ದು ಅನ್ನೋ ಆರೋಪ, ಜೊತೆಗೆ ಪಾಯ್ಸನ್ಗಳನ್ನು ಬಲಗೈಯಲ್ಲಿಟ್ಕೊಂಡು ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಅನ್ನುವಂತಹ ಬೆದರಿಕೆ. ಸೊ ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ.